छोड़ा कभी काम करे छोड़ा मेरे ओके सर ಟ್ರೈ ಆಗ್ಬಿಡಿ ಕೊಟ್ರೆ ಆಯ್ತಾಯ್ತು साथ साथ बेकार सब रामती कर रहा रामती करता नहीं सांबार मुद्दे आगे ना राइस ಇದು ಚಿಕನ್ ಸಾಂಬಾರ್ ಚಿಕನ್ ಸಾಂಬಾರ್ ಬಿಸಿ ಬಿಸಿ ರೆಡಿ ಬಿಸಿ 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 ಫ್ರೆಶ್ ಚಿಕನ್ ಸಾಂಬಾರ್ ರೆಡಿ ಇದೆ ಸರ್ ಇದು ರೈಸ್ ರೆಡಿ ಇದೆ ಎಲ್ಲ ವೈಟ್ ರೈಸ್ ರೈಸ್ ರೆಡಿ ಇದೆ ಬಿಸಿ 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 ಮುದ್ದೆ ರೆಡಿ ಇದೆ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ಹೋಟ್ಲು ಗೋಪಾಲ ಅಂತ ಗೋಪಾಲಯ್ಯ ಓಕೆ ಎಷ್ಟು ವರ್ಷ ಆಯ್ತು ಸರ್ ಹೋಟ್ಲ್ ಸ್ಟಾರ್ಟ್ ಮಾಡಿ ಇನ್ನು 4 ತಿಂಗಳು ಹೋದ್ರೆ 30 ವರ್ಷ 30 ವರ್ಷ ಕಂಪ್ಲೀಟ್ ಆಗುತ್ತೆ ಫೇಮಸ್ ವಿಘ್ನೇಶ್ವರ ಹೋಟೆಲ್ ನಿಮ್ದು ಚಿರಾಡಿಲಿ ಎಲ್ಲ ಫ್ರೆಶ್ ಮೀನ್ ಫ್ರೈ ಬೇಕಂತಾರಿದಾರಲ್ಲ ಬೆಂಕಿ ಮಾಡಿ ಯಾವ್ದು ಸರ್ ಅದು ಫಿಶ್ ಇದು ಗೌರಿ ಇದೆ ಕಾಟ್ಲ ಇದೆ ರಘು ಇದೆ ಗ್ಲಾಸ್ ಕರ್ಪ್ ಇದೆ ಗೊಜಳೆ ಎಲ್ಲ ಮೊನ್ನೆ ದೊಡ್ಡ ಮಳೆಗೆ ಫುಲ್ ಇತ್ತು ಈಗ ಗೊಜಳೆ ಕಡಿಮೆ ಫ್ರೆಶ್ ಮೀನು ಮಾತ್ರ ಬಂದು ಕೊಟ್ಟೆ ಮೀನು ಚೆನ್ನಾಗಿದೆ ಫ್ರೆಶ್ ಇದೆಯಲ್ಲ ಗೌರಿ ರಘು ಕಾಟ್ಲ ಗೌರಿ ಕಾಟ್ಲ ಮತ್ತು ಮುರುಗೋಲ್ 3 ಜಾತಿ ಇದೆ ಗೊಜಳೆ ಒಂದು 2 ಇದ್ದು ಶಿವಮೊಗ್ಗ ಭದ್ರಾವತಿ ದಾವಣಗೆರೆ ತುಮಕೂರು ಭದ್ರಾವತಿ ಬೆಂಗಳೂರು ಎಲ್ಲಾ ಕಡೆಯಿಂದ ಬರ್ತದೆ ಶಿಕಾರಿಪುರ ಸವಳಂಗ ಮಾಸೂರು ನ್ಯಾಮತಿ ಹೊನ್ನಳ್ಳಿ ಸಾಗರ ಅನಂಪುರ ತೀರ್ಥಹಳ್ಳಿ ಹೊಸನಗರ ಬಟ್ಟೆಮಲ್ಲಪ್ಪ ಬಾಣಯ್ಯ ತೀರ್ಥಹಳ್ಳಿ ಎಲ್ಲಾ ಕಡೆಯಿಂದ ಬರ್ತಾರೆ ಪಾರ್ಸಲ್ ಹೋಗುತ್ತೆ ಎಲ್ಲ ಪಾರ್ಸಲ್ ಬಸ್ಸಿಗೆಲ್ಲ ಕಳಿಸ್ತೀವಿ ಆರ್ಡರ್ ಮಾಡ್ತಾರ ಬಟ್ಟೆಗೆಲ್ಲ ಕಳಿಸ್ತೀವಿ
ಒಳ್ಳೆ ಗೌರಿ ಮೀನು, ಕಾಟ್ಲ, ಗ್ಲಾಸ್ ಕರ್ಪು, ರಘು ಮತ್ತೆ ಮುದ್ದೆ ಊಟ, ಬಾಳೆಲೆ ಊಟ, ಗೌರಿ ಮೀನು, ಫ್ರೈ, ಸಾರು ಮೀನು, ಮಂಡೆ ಪ್ರತಿಯೊಂದು ಕೊಡ್ತೀವಿ. ರಾಗಿ ಮುದ್ದೆ, ಚಪಾತಿ, ಪರೋಟ ಪ್ರತಿಯೊಂದು ಎಲ್ಲ ಫಿಕ್ಸ್ 100 ರೂಪಾಯಿ ಊಟ, ಚಪಾತಿ ಪರೋಟ. ಮಂಡೆ ತುಂಬಾ ಫಾಸ್ಟ್. ಮಂಡೆ ಭಾರಿ ಅಷ್ಟೇ ಮಾಡಿ ಬಹಳ ದೂರದಿಂದೆಲ್ಲ ಬರ್ತಾರೆ. ಮಂಡೆ ಅಂದ್ರೆ ಭಾರಿ ಆಸೆ. ಮಂಡೆ ನಮಗ್ ಬೇಕು ಅಂತ ಹೇಳ್ತಾರೆ, ಬಹಳ ಆಸೆ ಪಡ್ತಾರೆ. ಮಂಡೆನೇ ಸಿಕ್ಕಲ್ಲ. ನಾವು ಹೆಚ್ಚಿಗೆ ಮೀನು ಒಂದ್ 20 ಕೆಜಿ 25 ಕೆಜಿ ತಗೊಂತೀವ, ಮಂಡೆ ಹೆಚ್ಚಿಗೆ ಸಿಕ್ಕಲ್ಲ. ಆದ್ರೂ ಮಂಡೆ ಕೊಡಿ ಅಂತಾರೆ, ಆಗೋದು. ಕೊನೆಯದು ಮತ್ತೆ ದೋಸೆ ಊಟ ಮಾಡ್ಕೊಂಡು ಹೋಗ್ತಾರೆ. ಹೋಟ್ಲು ಸ್ಪೆಷಲ್ ಅಂದ್ರೆ ಏನ್ ಸರ್? ಸೌದಿ ಅಡಿಗೆ ಒಲೆ ಮಾಡೋದು, ನಾಟಿ ಸ್ಟೈಲ್. ಓಕೆ, ತುಂಬಾ ಫಾಸ್ಟ್ ಮೂವಿಂಗ್ ಯಾವ್ದು ನಿಮ್ಮ ಹೋಟ್ಲಲ್ಲಿ? ನಮ್ದು ಫಾಸ್ಟ್ ಹೋಗೋದು ಮಂಡೆ, ಫ್ರೈ ಮೀನೇ ಜಾಸ್ತಿ ಹೋಗೋದು. ಭಾರಿ ದೂರದಿಂದ ಬರ್ತಾರೆ, ಎಲ್ಲ ಪಾರ್ಸಲ್ ಎಲ್ಲ ಹೋಯ್ತಾರೆ. ಭಾರಿ ಪಾರ್ಸಲ್. ನಮಸ್ಕಾರ, ಎಲ್ಲಿಂದ ಬಂದಿರಾ ಸರ್ ನೀವು? ಶಿಕಾರಿಪುರ. ಬರ್ತಾ ಇರ್ತೀರಾ ಇಲ್ಲಿ? ಹೆಚ್ಚು ಕಡಿಮೆ 5-6 ವರ್ಷ ಬರಕ್ಕೆ. 5-6 ವರ್ಷದಿಂದ ಬರ್ತಾ ಇದ್ದೀರಾ? ಓಕೆ. ಏನ್ ಹೆಸರು ಸರ್ ನಿಮ್ದು? ಬರ್ಮಪ್ಪ ಅಂತ. ಬರ್ಮಪ್ಪ ಅಂತ. ಹೇಗಿದೆ ಸರ್ ಫಿಶ್ ಎಲ್ಲ? ನಮಗೆ ಸ್ಪೆಷಲ್ ಊಟ ಅಂದ್ರೆ ಮುದ್ದೆ, ನಮಗೆ ಒಳ್ಳೆ ಒಳ್ಳೆ ಮಾಡಿ ಟೇಸ್ಟ್ ಚೆನ್ನಾಗಿರ್ತೈತೆ, ಹಾಗಾಗಿ ಗೊತ್ತಾಯ್ತು. ಓಕೆ. ಏನ್ ಆರ್ಡರ್ ಮಾಡಿದ್ರಿ ಸರ್ ಫಿಶ್? ಫ್ರೆಶ್ ನಮಗೆ ತಲೆ, ಮಂಡೆ ಊಟ ನೋಡ್ಬೋದು. ಅಲ್ಲ, ಆಲ್ಮೋಸ್ಟ್ ಕ್ಲೀನ್ ಮಾಡಿದಾರ, ಫುಲ್ ಖಾಲಿ ಆಗುದಿಲ್ಲ. ಚೆನ್ನಾಗಿ ಟೇಸ್ಟ್ ಕೊಡ್ತಾರೆ, ಹಾಗಾಗಿ ಓಕೆ. ಇಲ್ಲಿ ಒಲೆಯಲ್ಲಿ ಮಾಡ್ತಾ ಇರೋದು ಫಿಶ್, ಅನ್ನ ಸಾಂಬಾರು ಒಲೆಯಲ್ಲಿ ಮಾಡ್ತಾ ಇರೋದು. ಟೇಸ್ಟ್ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ನರೇಶ್ ಕುಮಾರ್. ನರೇಶ್ ಕುಮಾರ್. ನರೇಶ್ ಕುಮಾರ್. ಓಕೆ. ಎಲ್ಲಿಂದ ಬಂದಿರೋ ಸರ್? ಶಿವಮೊಗ್ಗ. ಎಷ್ಟು ವರ್ಷ ಬರ್ತಾ ನಾವು ಒಂದ್ 2 ವರ್ಷ ಹೇಗೆ ಸರ್ ಟೇಸ್ಟ್ ಎಲ್ಲ? ಫಸ್ಟ್ ಕ್ಲಾಸ್ ಆಗಿರುತ್ತೆ. ಬರ್ತಾ ಇರ್ತೀರಾ? ಹೌದು, ಕಂಪನಿ ಸಾಗರ ಹೋದ್ರೆ ಮಿಸ್ ಇಲ್ಲ, ಇಲ್ಲೇ ಬರೋದು. ಏನ್ ಆರ್ಡರ್ ಮಾಡಿ ಸರ್? ನಾವು ಫಿಶ್ ಮತ್ತೆ ಅನ್ನ ಸಾಂಬಾರ್. ಹೇಗೆ ಸರ್, ಹೇಗೆ ಫೀಲ್ ಆಗುತ್ತೆ? ಫಸ್ಟ್ ಕ್ಲಾಸ್ ಆಗಿರುತ್ತೆ ಸರ್. ಇಲ್ಲಿ ಟೇಸ್ಟ್ ಆಗ್ಲಿ ಮತ್ತೆ ಖಾರ ಇದು ಆಗ್ಲಿ ಇದಾಗಿರುತ್ತೆ. ಇಲ್ಲಿ ಯಾರೇ ಹೋದ್ರು ಸಾಗರ ಹೋಗೋ ರೂಟಲ್ಲಿ ಇಲ್ಲಿ ಬಂದು ಊಟ ಮಾಡ್ಕೊಂಡು ಹೋದ್ರೆ ಫಸ್ಟ್ ಆಗಿರುತ್ತೆ. ಬಜೆಟ್ ಎಲ್ಲ ಇರುತ್ತೆ, ಪ್ಲಸ್ ಹೊಟ್ಟೆ ತುಂಬಾ ಕೊಡ್ತಾರೆ. ಮೈನ್ ಅದು ಬೇಕಿರೋದಲ್ಲ. ಎಷ್ಟು ಸರ್ ಒಂದು? 100 ರೂಪಾಯಿ. 100 ರೂಪಾಯಿ. ಅದರಲ್ಲಿ 2 ಪೀಸ್ ಮೀನ್ ಕೊಡ್ತಾರೆ, 1 ಫ್ರೈ ಕೊಡ್ತಾರೆ, ಬಾಳೆ ಎಲೆ ಊಟ ಕಂಪಲ್ಸರಿ ನಮಗೆ. ಕಂಪಲ್ಸರಿ ಕಂಪಲ್ಸರಿ. ನಾವು 2 ವರ್ಷದಿಂದ ಬರ್ತಾ ಇದ್ದೀವಿ. ನಮಸ್ಕಾರ. ಎಲ್ಲಿಂದ ಬಂದಿರೋ ಸರ್ ನೀವು? ಇಲ್ಲೇ ಚೌಡಿ ಬರ್ತಾ ಇರ್ತೀರಾ? ಅವಾಗ ಬರ್ತೀವಿ. ಎಷ್ಟು ವರ್ಷ ಬರ್ತಾರೆ? ಇವ್ರು ಹೆಚ್ಚು ಕಡೆ ಓಪನ್ ಮಾಡಿ ಒಂದು 20-30 ವರ್ಷ ಆಯ್ತು. ಅವಾಗಿಂದನೂ ಇಲ್ಲಿ ಸ್ಪೆಷಲ್ ಏನಪ್ಪಾ ಅಂದ್ರೆ ಒಲೆ, ಸೌದಿ ಒಲೆನ ಅಡಿಗೆ ಜೊತೆಗೆ ಬಳೆದೆಲೆ. ಆಮೇಲೆ ಸಿಗುವಂತ ಮೀನ್ ಏನಿದಾವೆ ಇದೆಲ್ಲ ಇಲ್ಲಿ ನಮ್ಮ ಸರೌಂಡಿಂಗ್ ಅಲ್ಲೇ, ನಮ್ಮ ಆಜುಬಾಜು 10 ಕಿಲೋಮೀಟರ್ ಒಳಗಡೆ ಇರೋಂಥ ಕೆರೆಗಳಲ್ಲೇ ತಂದ್ಕೊಳ್ಳೋದು. 365 ದಿವಸನೂ ಓಪನ್ ಇರುತ್ತೆ. ಆಮೇಲೆ ಚೀಪ್ ಅಂಡ್ ಬೆಸ್ಟ್ ಆಗಿ ಬಡವರ ಊಟ ಇದೆ. 100 ರೂಪಾಯಿ ತಗೊಳ್ತಾರೆ. ಮೀನ್ ಫ್ರೈ ಮತ್ತೆ ಮೀನು ಇದನ್ನು ಕೊಟ್ಟು ಮೊದ್ಲಿಂದ ಒಂಥರ ಇವರು ಹೆಂಗೆ ಅಂದ್ರೆ ಅನ್ನದಾತ ಅಂತ ಹೇಳ್ಬೋದು. ದುಡ್ಡು ಇರ್ಲಿ ಇಲ್ದೇ ಇರ್ಲಿ, ಕೆಲವರೆಲ್ಲ ಎಷ್ಟೋ ಜನ ದುಡ್ಡು ಹೋಗ್ತಾರೆ, ಇಲ್ಲದೆ ಇದ್ರು ತಗೊಂಡೋಗ್ತಾರೆ. ಆಮೇಲೆ ಗಂಡ ಹೆಂಡತಿ ಇಬ್ಬರೇ ಕೆಲಸ ಮಾಡೋದು, ಒಬ್ರನ್ನ ಯಾರು ಹೆಲ್ಪರ್ ಆಗಿ ಇಟ್ಕೊಂಡಿರ್ತಾರೆ. ನ್ಯಾಚುರಲ್ ಆಗಿ ಕೊಡ್ತಾರೆ. ಆಮೇಲೆ ಆರೋಗ್ಯಕ್ಕೆ ಟೇಸ್ಟಿಂಗ್ ಪೌಡ್ರು ಅದು ಇದು ಏನೋ ಹಾಕಲ್ಲ. ತವಾ ಫ್ರೈ ಎಲ್ಲ ನ್ಯಾಚುರಲ್ ಆಗಿ ಮಾಡ್ತಾರೆ. ಸೌದಿ ಒಲೆನಲ್ಲಿ ಅಡಿಗೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಜನ ಹೊರಗಡೆಯಿಂದ ಬರ್ತಾರೆ. ಹೆಚ್ಚು ಕಡಿಮೆ ನನಗೆ ಗೊತ್ತಿದ್ದಂಗೆ ಒಂದು 30-40 ಕಿಲೋಮೀಟರ್ ದೂರದಿಂದ ಬಂದು ಊಟ ಮಾಡ್ಕೊಂಡು ಹೋಗುವಂಥ ಕಸ್ಟಮರ್ ಈಗ ರೆಗ್ಯುಲರ್ ಕಸ್ಟಮರ್ಸ್. ಎಲ್ಲ ವೆರೈಟಿ ಒಂದು 3-4 ಜಾತಿ ನೀರು ಕೊಡ್ತಾರೆ. ಸ್ಪೆಷಲ್ ಅಂದ್ರೆ ಒಂದು ಈ ಗಜೊಳೆ ಅಂತ ಬರುತ್ತೆ ಸೀಸನ್. ಈ ಟೈಮಲ್ಲಿ ಏನು ಮಳೆಗಾಲ ಪ್ರಾರಂಭ ಆಗುತ್ತಲ್ಲ ಆ ಟೈಮಲ್ಲಿ ಹೊಳೆ ಹತ್ತಿದಾಗ ಗಜೊಳೆ ಅಂತ ನೀರು ಸಿಗುತ್ತೆ. ಅದು ಭಾರಿ ಫೇವ್ರೇಟ್. ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಜನ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಇದ್ರದ್ದ ಇದು ಈ ಹೋಟೆಲ್ ಹೆಸರು ಬಂದ್ಬಿಟ್ಟು ವಿಘ್ನೇಶ್ವರ ಹೋಟೆಲ್ ಅಂತೇಳಿ. ಇದರ ಮಾಲೀಕರು ಗೋಪಾಲ್ ಅಂತೇಳಿ. ಆಮೇಲೆ ಅವ್ರ ಮಿಸ್ಸಸ್ಸು ಒಬ್ರು ಇರ್ತಾರೆ, ಅವ್ರ ಜೊತೆ ಇನ್ನೊಬ್ರು ಹೆಲ್ಪರು. ಇದು ಚೋರಡಿ, ಶಿವಮೊಗ್ಗ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಇದು ಆನ್ ದಿ ವೇ ವಯಾ ಜೋಗ, ಕಾರ್ಗಲ್, ಜೋಗ್ ಫಾಲ್ಸು ಮತ್ತು ಹೊನ್ನಾವರ, ಈಗ ಗೋವಾ ಹೋಗುವಂಥ ರೂಟ್ ಇದು.
ಮಂಗಳೂರು ಹೋಗ್ಬೋದು. ಆಮೇಲೆ ಇಲ್ಲಿಂದ ನಾವು ಎಕ್ಸ್ಟ್ರಾ ಈ ಕಡೆ ಶಿಕಾರಿಪುರ ಆ ಕಡೆನೂ ಡೈವರ್ಟ್ ಆಗುತ್ತೆ. ಒಂದು ರೀತಿ ಸರ್ಕಲಿಂದ ಇದೆ. ಈ ಕಡೆ ಹರಿಪನಪೇಟೆ ಆಮೇಲೆ ಒಂದು 16-18 ಹಳ್ಳಿ ಸೇರುವಂಥ ಗ್ರಾಮ ಪಂಚಾಯತ್ ವ್ಯಾಪ್ತಿ ಇದು. ಆಮೇಲೆ ಜನಸಂಖ್ಯೆ ಇದೆ, ಬಿಸ್ನೆಸ್ಸಿಗೂ ಒಳ್ಳೆ ಪ್ಲೇಸ್. ಜೊತೆಗೆ ಊಟ ನಮ್ಮಲ್ಲಿ ಇಲ್ಲಿ ಏನೂ ಇಲ್ಲ ಅಂದ್ರೆ ಬೆಳಗ್ಗೆ ಹೆಚ್ಚು ಕಡಿಮೆ ರಾತ್ರಿ 12 ಗಂಟೆ ತನಕ ಊಟ ಸಿಗುತ್ತೆ ಚೌಡಿಯಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಮಂಜುನಾಥ್. ಓಕೆ, ಎಲ್ಲಿಂದ ಬಂದಿರೋ ಸರ್ ನೀವು? ಶಿಕಾರಿಪುರದವರಾ? ಓಕೆ. ಎಷ್ಟು ವರ್ಷದಿಂದ ಬರ್ತೀರಾ ಸರ್? ನಾ ಇವತ್ತೇ ಫಸ್ಟ್ ಟೈಮ್ ಬಂದಿರೋದು. ಬೇರೆ ಹೇಳ್ತಾ ಇದ್ರು, ಹಾಂ, ಆ ವಿಚಾರ ಸಲುವಾಗಿ ನೋಡೋಣ ಟೇಸ್ಟ್ ಅಂತೇಳಿ ಇಲ್ಲಿ ಬಂದಿವಿ. ಓಕೆ, ಇವತ್ತು ಫಸ್ಟ್ ಬಂದಿದ್ದೀರಾ? ಫಸ್ಟ್ ಬಂದಿರೋದು. ಹೇಗಿದೆ ಸರ್ ಟೇಸ್ಟ್? ಊಟ ಬಗ್ಗೆ ಮಾತಾಡಂಗಿಲ್ಲ, ಸೂಪರ್ ಆಗಿದೆ. ಮೀನು ಅಂದ್ರೆ ಸೂಪರ್. ಈ ಸಾಂಬಾರು ಅಂತೂ ಭಾರಿ ಸೂಪರ್, ಇನ್ನು ಸೂಪರ್. ಫಿಶ್ ಸಾಂಬಾರು ಜೊತೆ ರಾಗಿ ಮುದ್ದೆ ತಿನ್ನಕ್ಕೆ ಮೀನು ಸೂಪರ್. ಟೇಸ್ಟ್ ಮಾಡಬೇಕು ಅಂತಾನೆ ಬಂದಿದ್ದೀರಾ ಇವತ್ತು? ಬನ್ನಿ ಸರ್, ಮಾಡಿ ನೋಡಿ. ಅಡಿಗೆ ಬಗ್ಗೆ ಮಾತಾಡಂಗಿಲ್ಲ, ಸೂಪರ್ ಆಗಿದೆ. ಫ್ರೆಂಡ್ ಸರ್ಕಲ್ ಎಲ್ಲ ಊಟ ಮಾಡ್ತಿದ್ದಾರೆ ನೋಡಿ. ಸರ್ ಮಂಡೆ ಒಳ್ಳೆ ಟೇಸ್ಟ್ ಇದೆ. ಸ್ವಲ್ಪ ಮಂಡೆ ಕೊಡ್ತಾರೆ, ಒಳ್ಳೆ ಟೇಸ್ಟ್ ಆಗಿದೆ. ಅಷ್ಟು ಮಂಡೆ ಖಾಲಿ ಮಾಡ್ತಾ ಇದ್ವಿ, ಒಳ್ಳೆ ಟೇಸ್ಟ್ ಆಗಿ ಕೊಡ್ತಾರೆ. ರೈಸ್ ಮಾತ್ರ ಫುಲ್ ಎಷ್ಟಾರ ಉಣ್ಬೋದು. ಎಲ್ಲ ಭಾರಿ ಚೆನ್ನಾಗಿ ಊಟ ಕೊಡ್ತಾರೆ, ಯಾವುದಕ್ಕೂ ಇದಿಲ್ಲ. ನಾವು ಕೇಳಿದ್ದೆಲ್ಲ ಕೊಡ್ತಾರೆ. ಹಾಗಾಗಿ ನಾವು ಭಾಳಿಂದ ವರ್ಷದಿಂದ ಬರ್ತಾ ಇದ್ವಿ, ಭಾಳ ಇದು ಮಾಡ್ತೀವಿ. ಒಮ್ಮೆ ಭಾರಿ ಇದು ನಾವು ಪ್ರತಿ ಭಾನುವಾರ ತಪ್ಪಿಸೋದು. ಆ ರೀತಿ ಬರ್ತೀವಿ. 5-6 ವರ್ಷದಿಂದ ಬರ್ತಾ ಇದೀವಿ. ಪ್ರತಿ ಭಾನುವಾರ ತಪ್ಸಲ್ಲ, ಬರ್ತಾ ಇದೀವಿ. ಪ್ರತಿ ಭಾನುವಾರ ಬರ್ತೀರಾ ಇಲ್ಲಿ? ಪ್ರತಿ ಭಾನುವಾರ ಬರ್ತೀವಿ. ನಿಮ್ಗೆ ಮೀನಿನ ಮಂಡೆ ಇಷ್ಟ ಇದೆ? ನಮಗೆ ಮಂಡೆ ಭಾರಿ ಇಷ್ಟ. ಮಂಡೆನೇ ಭಾಳ ಟೇಸ್ಟ್ ಕೊಡ್ತಾರೆ. ನಮ್ಮ ಗೋಪಾಲನವರು ಮಂಡೆ ಭಾಳ ಟೇಸ್ಟ್ ಕೊಡ್ತಾರೆ. ಭಾರಿ ಫ್ರೆಶ್ ಮೀನ್ ತರಿಸ್ತಾರೆ. ಮಂಡೆ ಭಾರಿ ಫ್ರೆಶ್ ತರಿಸ್ತಾರೆ. ಅದಾಗಿ ನಮಗೆ ಭಾರಿ. ಸರ್ ನೀವು ಸ್ಟಾರ್ಟ್ ಮಾಡಿದಾಗ ಎಷ್ಟಿತ್ತು ಸರ್ ರೇಟು? ಸ್ಟಾರ್ಟ್ ಮಾಡಿದಾಗ 15 ರೂಪಾಯಿ ಮೀನೂಟ. 15 ರೂಪಾಯಿ ಇತ್ತು ಮೀನೂಟ? 15-16. ಓಕೆ, 15 ರೂಪಾಯಿ. ಇವಾಗ ಎಷ್ಟಿದೆ ಸರ್? ಈಗ ಮುದ್ದೆ ಎಲ್ಲ ತಗೊಂಡ್ರೆ 120. ಫುಲ್ ಊಟ 100 ರೂಪಾಯಿ ನಮ್ದು ಫಿಕ್ಸ್. ಫ್ರೈ ಎಕ್ಸ್ಟ್ರಾ, ತಲೆ ಊಟ 100, ಫ್ರೈ ಮೀನು ಮತ್ತೆ ಎಕ್ಸ್ಟ್ರಾ ಅದು 50. ಅಲ್ಲಿ 150-200 ರೂಪಾಯಿ ತಗೊಂಡು ಮಾಡ್ತಾರೆ ಒಬ್ಬೊಬ್ರು. ಊಟ ಮಾಡಿದ್ರೆ ಎಲ್ಲರೂ ಹೇಳ್ತಾರೆ ಊಟ ಚೆನ್ನಾಗಿದೆ, ಮನೆ ಊಟ ಅಂತ ಹೇಳಿ ಹೇಳ್ತಾರೆ. ಸರ್ ಎಲ್ಲಿ ಸರ್ ಅಡ್ರೆಸ್? ಇದು ಚೋರ್ಡೆ ಅಂತ ಹೇಳೋದು, ಚೋರ್ಡೆ ಅಂತ ಹೆಸರು. ಇಲ್ಲಿ ಹೋಟ್ಲು ಶಿವಮೊಗ್ಗ ಮತ್ತೆ ಸಾಗರ ರೋಡ್, ಶಿಕಾರಿಪುರ ಕ್ರಾಸ್. ಇಲ್ಲಿ ಹೋಟೆಲ್ ಗೋಪಾಲಣ್ಣ ಅಂತ, ವಿಘ್ನೇಶ್ವರ ಹೋಟೆಲ್. ಮಂಡೆ ಊಟ ಅಂದ್ರೆ ಭಾರಿ ಫೇಮಸ್ ಮಾಡ್ತಾರೆ ಜನ. ಮಂಡೆ ಊಟಕ್ಕೆ ಓಡೋಡ್ ಬರ್ತಾರೆ. ಫ್ರೈ ಭಾರಿ ಇಷ್ಟ, ಪಾರ್ಸಲ್ ಎಲ್ಲ ಹೋಗ್ತದೆ. ಮನೆಯವರೆಲ್ಲ ಬಹಳ ಜನ ಬರ್ತಾರೆ. ಕಾರು ಎಲ್ಲ ತಗೊಂಡು ಶಿಕಾರಿಪುರ, ಮಾಸೂರು, ಭಾರಿ ದೂರಿಂದ ಬೆಂಗಳೂರಿಂದೆಲ್ಲ ಬರ್ತಾರೆ. ಒಂದ್ಸರಿ ಊಟ ಮಾಡಿದ್ರೆ ಬೆಂಗಳೂರಿಂದ ಮತ್ತೆ ಫೋನ್ ಹೇಳ್ತಾರೆ, ಬೇಟ ನಾ ಹಿಂದೆ ಬರ್ತೀವಿ, ಒಂದು 20 ಜನ ಬರ್ತೀವಿ ಅಂತಾರೆ. ಆಯ್ತು ಬನ್ನಿ ಅಂತ ಹೇಳ್ತೀವಿ. ಒಳ್ಳೆ ಊಟ ಅಂತ. ಮುದ್ದೆ ಮಾಡಕ್ ಹೇಳ್ತಾರೆ, ಮುದ್ದೆ ಮಾಡ್ತೀವಿ. ದೋಸೆ ಮತ್ತೆ ಚಪಾತಿ ಎಲ್ಲ ಮಾಡ್ಕೊಡ್ತೀವಿ. ಅವ್ರು ಏನ್ ಹೇಳ್ತಾರೆ ಮಾಡ್ತೀವಿ. ಏನ್ ಸರ್ ಇದು ಮಾಡ್ತಾ ಇರೋದು? ಇದು ರಾಗಿ ಮುದ್ದೆ. ರಾಗಿ ಮುದ್ದೆ ಮಾಡ್ತಾರೆ, ಫ್ರೆಶ್ ಆಗ್ತಾ ಇದೆ. ರಾಗಿ ಮುದ್ದೆ ರೆಡಿ ಮಾಡ್ತಾ ಇದ್ದಾರೆ.
ಬಾರಿ ಅಪ್ರೂಪ್ ಆಗ್ಬೇಕಲ್ಲ ನೀವು ಕೆಲಸ ಎಲ್ಲರಿಗೂ ಕೆಲಸನೇ ಮಾಡ್ತೀವಿ. ನಾವು ಕೆಲಸ ಇರಕ್ಕೆ ಹೋಗಿ ರಜೆ ಮಾಡ್ತೀವಿ. ಇದು ಟಮಟ ಸಿಕ್ಕಿಲ್ಲ, ಸಬ್ಜೆಕ್ಟ್ ಇಸ್ಕೊಂಡ್ರಿ ಮುದ್ದೆ ರೆಡಿ ಇದೆ. ಬನ್ನಿ ಬನ್ನಿ ಬನ್ನಿ, ಜಾಗ ಫುಲ್ ಆಗ್ತದೆ. ಬೇಗ 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 ಬನ್ನಿ ಬನ್ನಿ, ನೀವು ಕೂತ್ಕೊಳ್ರಿ. ಏನು ಸರ್ ಪಾರ್ಸಲ್ ಇದು? ಪಾರ್ಸಲ್ ಪಾರ್ಸಲ್ ಶಿವಮೊಗ್ಗ ಶಿವಮೊಗ್ಗ ಶಿವಮೊಗ್ಗ. ಥೋड़ा कमी